ಬೆಟ್ಟದ ಮೇಲ್ಗಡೆ ಒಂದು ಅದಾಚೂರಿಯ ಜ್ಞಾಪಕ ಬಂತು. ಏನಂದ್ರೆ ಗಾಡಿಲೇ ಮರ್ತ್ಬಿಟ್ಟಿದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ನನ್ನ ಚಾನಲಲ್ಲಿ. ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾವಿವತ್ತು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಣ್ಣಂದರು ಮತ್ತು ಇನ್ನೂ ಸ್ವಲ್ಪ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ನಾನಿವಾಗ ಊರಿಂದ ಹೊರಟು ಸ್ವಲ್ಪ ದೂರ ಬಂದಿದ್ದೀನಿ. ಇಲ್ಲಿಂದ ಹಿಮವದ್ ಗೋಪಾಲ ಸ್ವಾಮಿ ಅರೌಂಡ್ 26 ಕಿಲೋಮೀಟ್ರ್ ಆಗುತ್ತೆ. ಸ್ವಲ್ಪ ದೂರ ಬಂದಿರೋದ್ರಿಂದ ಇನ್ನೂ ಸ್ವಲ್ಪ ಹತ್ರ ಆಗುತ್ತೆ. ಸೊ ಲೆಟ್ಸ್ ಗೋ. ಫ್ರೆಂಡ್ಸ್, ನಾವು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ರೀಚ್ ಆಗಿದ್ದೀವಿ. ಸೊ ಇಲ್ಲಿದ್ದಾರೆ ನೋಡಿ, ಇವ್ರ ಹೆಸರು ನಾಗಣ್ಣ ಅಂತ, ಇವರು ಸೋಮಶೇಖರ್ ಅಂತ ನಮ್ಮಣ್ಣ, ಇವರು ಶಿವಕುಮಾರ್ ಅಂತ ಇವರು ನಮ್ಮಣ್ಣ, ಇವ್ರ ಹೆಸರು ಬಸವರಾಜ್ ಅಂತ, ಬೆಂಗಳೂರಿಂದ ಬಂದಿರೋದು. ಸೊ ಕ್ಯೂವಲ್ಲಿ ನಿಂತಿದ್ದೀವಿ ನೋಡಿ, ಇದೇ ಹಿಮವದ್ ಗೋಪಾಲ ಸ್ವಾಮಿ ಎಂಟ್ರೆನ್ಸ್. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬೆಳಗ್ಗೆ ಬಂದರೆ ಏನು ಅವಾಂತರ ಆಗುತ್ತೆ ಅಂತಂದರೆ, ಕ್ಯೂ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಇದೆ. ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಬೆಳಗ್ಗೆ ಬಂದು ನಿಂತಿರೋದ್ರಿಂದ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಾವು ಬೆಳಿಗ್ಗೆ ಬೇಗನೆ ಬಿಡ್ತಾರೆ ಅಂತ ಬಂದು 5 ಗಂಟೆಗೆ ರೆಡಿಯಾಗಿ ಇಲ್ಲಿಗೆಲ್ಲ 7 ಗಂಟೆಗೆಲ್ಲ ರೀಚ್ ಆದೋ. ಇಲ್ಲಿ ನೋಡಿದ್ರೆ 8:30ಗೆ ಸ್ಟಾರ್ಟ್ ಮಾಡಿದ್ದಾರೆ. ಆದ್ದರಿಂದ ನೋಡಿ, ಜನ ಇಲ್ಲ, ಎಷ್ಟು ಕ್ಯೂ ಅಲ್ಲಿ ನಿಂತಿದ್ದಾರೆ. ಕ್ಯೂವಿಂದ ತೊಂದರೆ ಆಗ್ತಾ ಇದೆ. ಬಸ್ಸಿನ್ನೂ ಬಂದಿಲ್ಲ. ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಕ್ಕೋಸ್ಕರ. ಯಾಕಂದರೆ ಈ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತಂದರೆ ಒಂದು ಇದು ಮಹತ್ವವಾದ ಒಂದು ಇದಿರುತ್ತೆ. ಈ ಇದರಲ್ಲಿ ಆ ಹಿಮ ನೋಡೋಕ್ಕೆ ಒಂದು ಚೆಂದ. ಹಿಮನೇ ಹೊಂಟೋದ್ಮೇಲೆ ಇನ್ನೇನು ಚೆಂದಾಗಿರ್ತದೆ ಅನ್ನೋದು ಒಂದು ನಮ್ಮ ಮನೋಭಾವನೆ. ಬಿಸಿಲು ಕೂಡ ಇನ್ನೇನು ಸ್ಟಾರ್ಟ್ ಆಯಿತು. ಈ ಕ್ಯೂ ಕೂಡ ಖಾಲಿ ಆಯಿತು. ಬನ್ನಿ ಹೋಗೋ. ಚಳಿ ಮಾತ್ರ ಕೆಳಗಡೆ ತುಂಬ ಇದೆ. ಮೇಲ್ಕ್ ಹೋದಾಗ ಹೆಂಗಿರುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಆದರೆ ಕಾಲುಗಳು ಮಾತ್ರ ಸಿಕ್ಕಾಪಟ್ಟೆ ನೋಯ್ತಾ ಇದೆ. ಕ್ಯೂವಲ್ಲಿ ನಿಂತು ನೋಯ್ತಾ ಇದೆ. ಬಸ್ ಬರ್ತಾ ಇದೆ ಈಗ. ಇವಾಗ ತಾನೇ ಮೊದಲನೇ ಬಸ್ ಬಂತು ತಕ್ಷಣ ಈಗ ಟಿಕೆಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಲೆಟ್ಸ್ ಗೋ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟಿಕೆಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಸ್ ಬಂದಿದೆ. ಸೊ ಇನ್ನೇನು ನಾವು ಓಡ್ತೀವಿ. ಇವಾಗ ಟಿಕೆಟ್ ತಗೊಂಡು ಬಸ್ ಹೋಗ್ತಾ ಇದ್ದೀವಿ. ಕಮ್ಮಿ ಅಂದ್ರೂ ಒಂದರಿಂದ 1.5 ಗಂಟೆ ಟೈಮ್ ವೆಯ್ಟ್ ಮಾಡಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ಬಸ್ಗೆ. 7 ಗಂಟೆಯಿಂದ ವೆಯ್ಟ್ ಮಾಡಿ ಇವಾಗ ಟೈಮು 9 ಗಂಟೆ ಆಗಿರಬೇಕು. 8 ನಿಮಿಷಗಳಾಗಿದೆ. ಇವಾಗ ಹೋಗ್ತಾ ಇದ್ದೀವಿ. ನಿಂತು ಕಾಳೆಲ್ಲ ಬಿದ್ದೋಗಿದೆ ಸದ್ಯಕ್ಕೆ. ಮೇಲೆ ಹೆಂಗೆ ಏನೊಂದು ಗೊತ್ತಿಲ್ಲ. ಇದ್ದಿದ್ದು ಬಸ್ಸು ಹೊರಟೋಗ್ಬಿಡ್ತು. ಇವಾಗ ನೆಕ್ಸ್ಟ್ ಬಸ್ಗೆ ಕಾಯಬೇಕು. ಆಲ್ರೆಡಿ ಒಂದು ಲೈನ್ ಮುಗಿಸ್ಕೊಬಂದು ಇವಾಗ ಮತ್ತೆ ಇನ್ನೊಂದು ಲೈನ್ ಆಗ್ಬಿಡ್ತು ಬಸ್ ಗತ್ತಕ್ಕೆ. ಎಲ್ಲ ಒಂದೇ ಇರ್ತಾರೆ ಅವರು. ಯಾರು ನೀರು ಬೇಕಾದ್ರೆ ಬೆಳೆಯೋನಿಲ್ಲ. ಇಲ್ಲೆಲ್ಲ ಮಿಕ್ಸ್ ಆಯ್ತು. ನಾಗಣ್ಣವ್ರು ಹೇಳ್ತಿದ್ದಾರೆ ಫೋನಲ್ಲಿ ಕ್ವಾಲಿಟಿ ಸರಿ ಇರಲ್ಲ ಅಂತ, ಮುಖ ಚೆನ್ನಾಗಿ ಕಾಣಲ್ಲ ಅಂತ. ಪಾಪ ವೆಸ್ಟ್ ಇಂಡೀಸ್ ಅವ್ರು ಏನ್ ಮಾಡ್ಬೇಕು, ಅವ್ರು ಕ್ಯಾಮ್ರಾನ ಯೂಸ್ ಮಾಡೋದು ಬಿಟ್ಬಿಡ್ತಾರೆ. ಹಿಂಗ ನೋಡಿದವರೆಲ್ಲ ಚೆನ್ನಾಗಿ ನೋಡಿ ಅವನ್ನ ನೋಡೋಕೆ ಚೆನ್ನಾಗೇ ಇದ್ದಾರೆ, ಆದ್ರೆ ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕಾಣ್ತಿಲ್ಲ ಅಷ್ಟೇ. ಒಳ್ಳೆ ಮನಸ್ಸಿಂದ ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಮೇಲ್ಗಡೆ ಹೋಗ್ಬಿಟ್ಟು ಸಿಗ್ತೀವಿ ನಿಮಗೆ. ಬಸ್ ಹತ್ಬಿಟ್ಟು ಇನ್ನೊಂದು ಬಸ್ ಬರ್ತಾ ಇದೆ ನೋಡಿ ಇಲ್ಲಿ. ನಮಗೆ ಕಿಟಕಿನ ಜಾಗ ಕೊಟ್ಬಿಡಿ.
ಹಿಂದೆ ಫುಲ್ಲು ಜನ ಸಾಗರ. ಟೈಮ್ ಆಗಿದೆ 9:15. ನಾವು ಬಂದಿದ್ದು 7:15. ಸದ್ಯಕ್ಕೆ ಈಗ ಸೀಟ್ ಸಿಕ್ಕಿದೆ, ಸೀಟಲ್ಲಿ ಕೂತಿದ್ದೀವಿ. ನೋಡೋಣ. ನಡೆಯೋಣ, ಲೇಟ್ ಆಗಿದೆ. ಒಂದೊಂದ್ಸತಿ ಇಲ್ಲೆಲ್ಲ ಹುಲಿ ಇಲ್ಲ ಚಿರತೆಗಳಿರ್ತವೆ, ಸದ್ಯಕ್ಕೆ ಯಾವುದೂ ಇಲ್ಲ. ಅಟ್ಲೀಸ್ಟ್ ಜಿಂಕೆನಾದ್ರೂ ಇರಬೇಕಿತ್ತು, ಸದ್ಯಕ್ಕೆ ಯಾವುದೂ ಇಲ್ಲ. ಇನ್ನು ಹೋಯ್ತಾ ಇದ್ದೀವಿ ಮೇಲೆ. We have reached, guys. We have reached. ದೇವಸ್ಥಾನ ಕಾಣ್ತಾ ಇದೆ, ಕ್ಯಾಮ್ರಾ ಕಾಣ್ತಾ ಇಲ್ಲ. ಓ ಮೈ ಗಾಡ್, ಏನ್ ಗುರು ಇದು ಇಲ್ಮ. ದೇವಸ್ಥಾನದ ಆರ್ಚಿಂದ 4ರಿಂದ 5 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು ಸಾಕಾಯಿತು. ಗೋಪಾಲಸ್ವಾಮಿ ಟೆಂಪಲ್ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಕೊಂಡಿದೆ. ಹಿಮದ ಗಾಳಿ ಹಂಗೆ ಗಾಳಿ ಮುಖಾಂತರ ಬರ್ತಾ ಇದೆ, ಕ್ಯಾಮ್ರಲ್ಲಿ ಕಾಣ್ತಾ ಇಲ್ಲ ಅನ್ಸುತ್ತೆ. ಸಿಕ್ಕಾಪಟ್ಟೆ ಫೀಲ್ ಆಗ್ತಾ ಇದೆ. ಈ ಗಾಳಿಯಲ್ಲಿ ಸೌಂಡು ನನ್ನ ವಾಯ್ಸ್ ನಿಮಗೆ ಕೇಳ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ವ್ಯೂ ಮಾತ್ರ ಭಯಾನಕವಾಗಿದೆ. ಅಷ್ಟೊತ್ತಿಂದ ನಿಂತ್ಕೊಂಡು ಕಾದು ಮಾಡಿ ಎಲ್ಲ ಈ ಥರ ಬಂದಿದ್ದು ಸಾರ್ಥವಾಯಿತು. ಸಿಕ್ಕಾಪಟ್ಟೆ ಫೀಲಿಂಗ್ ಗುಡ್, ತುಂಬ ಚೆನ್ನಾಗಿದೆ. ಕೋಲ್ಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತದೆ. ಕೋಲ್ಡ್ ಹೆಂಗಿದೆ ಅಂತಂದರೆ ಎಷ್ಟು ಗಾಳಿ ಬೀಸ್ತಾ ಇದೆ, ಫುಲ್ ಕೋಲ್ಡ್ ಇದೆ, ಸಿಕ್ಕಾಪಟ್ಟೆ ನಡುಗಿಸ್ತಾ ಇದೆ. ಟೆಂಪಲ್ ಒಳಗಡೆ ಹೋಗ್ತಾ ಇದೀವಿ. ದೇವಸ್ಥಾನ ಹತ್ತದ್ಮೇಲೆ ಹಿಂಗ ಕಾಣುತ್ತೆ. ಗೋಪಾಲಸ್ವಾಮಿ ತೇರು ಜಾತ್ರೆ ಟೈಮ್ ತೆಗಿತಾರೆ. ದೇವ್ರ ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಕ್ಯೂ ಕೂಡ ಪರವಾಗಿಲ್ಲ, ಅಷ್ಟೊಂದಿಲ್ಲ. ಚಳಿ ಮಾತ್ರ ಸಿಕ್ಕಾಪಟ್ಟೆ ಇದೆ. ಕುಮಾರಸ್ವಾಮಿ ವಾಹನ ಎಂಟ್ರೆನ್ಸ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಇವು ಅದು ಇಸ್ವಿನೂ ಇಲ್ಲ ಏನೂ ಇಲ್ಲ ಅಂತ ಏನೋ ಇದು ಕೊಟ್ಟು ಬರೋದು. 19ರಲ್ಲಿ ರೀಕನ್ಸ್ಟ್ರಕ್ಷನ್ ಆಗಿರೋದು ಇಲ್ಲಿಂದ ಇಲ್ಲಿ ಕನ್ಸ್ಟ್ರಕ್ಷನ್ ಕೊಟ್ರಲ್ಲ. ಬಾರಿ 8 ಈ 26 8 26 8
ಟೆಂಪಲ್ ಗರ್ಭಗುಡಿ ಮೇಲಿರೋ ವಿಗ್ರಹಗಳು. ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿ ವಿಡಿಯೋ ತೆಗಿಯಕ್ಕಾಗಲಿಲ್ಲ, ಯಾಕಂದರೆ ಫೋನಲ್ಲಿ ಅಲೋ ಇಲ್ಲ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ಇವಾಗ ಸರೌಂಡಿಂಗ್ ವ್ಯೂಸ್ನ ಎಂಜಾಯ್ ಮಾಡ್ತಾಯಿದ್ದೀವಿ. ಫುಲ್ ಟೆಂಪಲ್ನ ಒಂದು ಪ್ರದಕ್ಷಿಣೆ ಆಗ್ತಾಯಿದ್ದೀವಿ. ವೆದರ್ ಮಾತ್ರ ಸೂಪರ್ ಆಗಿದೆ. ಇದು ಟೆಂಪಲ್ ಬ್ಯಾಕ್ ಸೈಡ್ ವ್ಯೂ. ಗಾಳಿ ಯಾವ ರೇಂಜಿಗೆ ಬೀಸ್ತಾ ಇದೆ ಅಂತಂದರೆ ಫೋನ್ ಕೂಡ ಹಿಡ್ಕೊಳಕಾಯ್ತಾ ಇಲ್ಲ, ಅಷ್ಟೊಂದು ಶೇಕ್ ಆಯ್ತಿದೆ. ಕಣ್ಣೊಂದೇ ನೀವು ಹೋಗ್ತಾ ಇದೆ, ಫೋನಲ್ಲಿ ಅಷ್ಟೊಂದು ಕಾಣ್ತಾ ಇಲ್ಲ ಅನಿಸುತ್ತೆ. ಡೈರೆಕ್ಟಾಗಿ ನೋಡೋದಕ್ಕೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಯಾವ ರೇಂಜಿಗಿದೆ ಕೋಲ್ಡ್ ಅಂತಂದರೆ, ಹಿಮವದ್ ಗೋಪಾಲ ಸ್ವಾಮಿ ಅಂತ ಹೆಸರು ಹೆಂಗೆ ಬಂತು ಅಂತಂದರೆ ಇಲ್ಲಿ ಬಂದು ಫೀಲ್ ಮಾಡಬೇಕು, ಹಂಗಿದೆ. ಟೆಂಪಲಿಂದ ಹೊರಡ್ತಾ ಇದ್ದೀವಿ. ಬಸ್ಸು ವೆಯ್ಟ್ ಮಾಡ್ತಾ ಇದೆ. ಬಸ್ ಕತ್ತಾಗಿ ಮತ್ತೆ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ಆದರೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಬಸ್ಸಿಂದ ಕೆಳಗಡೆ ಒಳ್ಳೆ ಕೆಲಸ ಮಾಡ್ತಾ 5 ಗಂಟೆಗೆ ಸಿನಿಮಾ. ಇನ್ನು ಬೆಟ್ಟದ ಮೇಲೆ ಕೂಡ ಹೋಗೋದಕ್ಕೆ ಎಷ್ಟು ಜನ ಇದ್ದಾರೆ ಅಂದರೆ ಜನ ಸಾಗರ. ಬೆಟ್ಟದಿಂದ ಕೆಳಗಡೆ ಬಂದು ಇವಾಗ ತಿಂಡಿ ಮಾಡೋಕ್ಕೆ ಇಡ್ಲಿ ಪುಳಿಯೋಗರೆ ಆರ್ಡರ್ ಮಾಡಿದ್ದೀವಿ. ಒಂದು ಬೆಟ್ಟದ ಮೇಲ್ಗಡೆ ಒಂದು ಅದಾಚೂರಿಯ ಜ್ಞಾಪಕ ಬಂತು. ಏನಂದ್ರೆ ಗಾಡಿಲೇ ಮರ್ತ್ಬಿಟ್ಟಿದೆ. ಅದೊಂದು ಸದ್ಯ ಸಿಕ್ತು ಗಾಡಿಗೆ, ಅದೊಂದು ಪುಣ್ಯ. ಫ್ರೆಂಡ್ಸ್, ಬೆಟ್ಟದಿಂದ ಹೊರಡ್ತಾ ಇದ್ದೀವಿ. ಈ ಕೋಲ್ಡ್ ಟೈಮಲ್ಲಿ, ಜೂನ್ ಜುಲೈ ಟೈಮಲ್ಲಿ ಯಾವುದೇ ಕಾರಣಕ್ಕೂ, ಸಂಡೇ ಟೈಮಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಅದು ಲೇಟಾಗಿ ಮಾತ್ರ ಬಂದ್ಬಿಟ್ರೆ ಕತೆ ಮುಗೀತು. ದೇವಸ್ಥಾನ ನೋಡೋಕ್ಕೆ ಆಗಲ್ಲ, ಅಷ್ಟು ರಶ್ ಇದೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮುಂದೆ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.